ರಾಷ್ಟ್ರ ರಾಜಕಾರಣದಲ್ಲಿ ಒಂದು ಮಹತ್ವದ ಬದಲಾವಣೆ ಆಗಿದೆ. ಆಮ್ ಆದ್ಮಿ ಪಕ್ಷದ ನೀಲಿ ಕಣ್ಣಿನ ಹುಡುಗ ಅಂತಲೇ ಹೆಸರು ಪಡೆದಂಥ ರಾಘವ್ ಚಡ್ಡಾ ಅವರೀಗ ಆಮ್ ಆದ್ಮಿ ಪಕ್ಷವನ್ನು ತೊರೆದು ಬಿ ಜೆ ಪಿಯನ್ನು ಸೇರೋದಾಗಿ ಘೋಷಣೆ ಮಾಡಿದ್ದಾರೆ. ರಾಜ್ಯಸಭಾ ಸದಸ್ಯರಾದ ಇವರು ಒಬ್ಬರೇ ಹೋಗ್ತಾ ಇಲ್ಲ, ಒಟ್ಟು 6 ಜನ ಆಮ್ ಆದ್ಮಿ ಪಕ್ಷದ 6 ಜನ ಆಮ್ ಆದ್ಮಿ ಪಕ್ಷವನ್ನು ತೊರೆದು ಬಿ ಜೆ ಪಿಗೆ ಸೇರ್ತಾ ಇದ್ದಾರೆ. ಇವರು ರಾಜ್ಯಸಭೆ ಸದಸ್ಯರು. ರಾಜ್ಯಸಭೆಯಲ್ಲಿ ಒಟ್ಟು ಆಮ್ ಆದ್ಮಿ ಪಕ್ಷಕ್ಕೆ 9 ಸದಸ್ಯರ ಬಲ ಇದೆ. ಈಗ 9 ಸದಸ್ಯರಲ್ಲಿ 6 ಜನ ಬಿ ಜೆ ಪಿಯನ್ನು ಸೇರ್ತಾ ಇದ್ದಾರೆ. ಇದರಿಂದ ಆಮ್ ಆದ್ಮಿ ಪಕ್ಷಕ್ಕೆ ದೊಡ್ಡ ಒಂದು ಹೊಡೆತ ಬಿದ್ದಂತಾಗಿದೆ. ರಾಘವ್ ಚಡ್ಡಾ ಅವರು ಕಳೆದ ಸರಿಸುಮಾರು 1-2 ವರ್ಷದಿಂದ ಪಕ್ಷದ ಜೊತೆಗೆ ಅವರು ಸಂಪರ್ಕವನ್ನೇ ಕಳೆದುಕೊಂಡಿದ್ರು ಅಂತ ಹೇಳ್ಬೋದು. ಭಾಳ ಮುಖ್ಯವಾಗಿ ಏನು ಚುನಾವಣೆ ನಡೀತಾ ಇತ್ತು, ಲೋಕಸಭೆ ಚುನಾವಣೆ, ಆ ಸಂದರ್ಭದಲ್ಲಿ ಇವರು ಲಂಡನ್ನಲ್ಲಿದ್ದರು. ಆಗ ಅವ್ರು ಹೇಳ್ತಾ ಇದ್ರು, ನಮಗೆ ಕಣ್ಣಿನ ಒಂದು ಆಪ್ರೇಷನ್ ಇದೆ, ರೆಟಿನಾ ಆಪ್ರೇಷನ್, ಆ ಕಾರಣಕ್ಕಾಗಿ ನಾನು ಬರಲಿಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ಮಾತನ್ನು ರಾಘವ್ ಚಡ್ಡಾ ಅವರು ಹೇಳಿದರು. ಪಕ್ಷದ ಜವಾಬ್ದಾರಿ ಅವರು ನಿರ್ವಹಿಸಬೇಕಾಗಿತ್ತು ಆ ಸಂದರ್ಭದಲ್ಲಿ. ಆದರೆ 24ರ ಲೋಕಸಭೆ ಚುನಾವಣೆಯಲ್ಲಿ ಅವರು ರಾಜಕೀಯದಿಂದ ಒಂದು ರೀತಿ ದೂರನೇ ಉಳಿದಿದ್ದರು. 2023ರಲ್ಲಿ ಅವರು ರಾಜ್ಯಸಭೆ ಸದಸ್ಯತ್ವ ಅಮಾನತ್ತಾಗಿತ್ತು. ಯಾಕಂದರೆ ಆಗ ಆಮ್ ಆದ್ಮಿ ಪಕ್ಷದ ಜೊತೆ ಸೇರಿ ಟೀಕೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಎಲ್ಲ ಸದಸ್ಯರನ್ನು ಅಮಾನತಾಗಿದ್ದರು. ಆಗ ಇವರು ಸಹ ಅಮಾನತಾಗಿದ್ದರು. ನಂತರ ಅದು ರದ್ದಾಗಿತ್ತು. ನಂತರ ಅವರು ಮತ್ತೆ ರಾಜ್ಯಸಭೆಗೆ ಬಂದಿದ್ದರು. ಈ ಸಂದರ್ಭದಲ್ಲಿ ಅವರು ವಿದೇಶಾಂಗ ವ್ಯವಹಾರಗಳ ಸಮಿತಿ ಸದಸ್ಯರಾಗಿದ್ದರು 2025ರಿಂದ. ವಸತಿ ಮತ್ತು ನಗರ ವ್ಯವಹಾರಗಳ ಸಮಿತಿಯ ಸದಸ್ಯರು ಸಹ ಆಗಿದ್ದರು. ರಕ್ಷಣಾ ಸಚಿವಾಲಯದ ಸಲಹಾ ಸಮಿತಿ ಸದಸ್ಯರು ಆಗಿದ್ದರು ಮತ್ತು ರಾಜ್ಯಸಭೆಯಲ್ಲಿ ಆಮ್ ಆದ್ಮಿ ಪಕ್ಷದ ಉಪನಾಯಕ ಆಗಿದ್ದರು. ಆದರೆ ಕಳೆದ ಕೆಲವು ದಿನಗಳ ಹಿಂದೆ ಅವರನ್ನು ಈ ಜವಾಬ್ದಾರಿಯಿಂದ ಬಿಡುಗಡೆ ಮಾಡಲಾಗಿತ್ತು. ಈ ಸ್ಥಾನಕ್ಕೆ ಅಶೋಕ್ ಮಿತ್ತಲ್ ಅವ್ರನ್ನ ನೇಮಕ ಮಾಡಲಾಗಿತ್ತು. ಇವತ್ತು ಘೋಷಣೆ ಮಾಡಿದ್ದಾರೆ ರಾಘವ್ ಚಡ್ಡಾ, ನಾನು ಆಮ್ ಆದ್ಮಿ ಪಕ್ಷವನ್ನು ತೊರೀತಾ ಇದ್ದೇನೆ ಮತ್ತು ಬಿ ಜೆ ಪಿಯನ್ನು ಸೇರ್ತಾ ಇದ್ದೇನೆ. ಜೊತೆಗೆ ರಾಜ್ಯಸಭೆಯ 3/2 ಸದಸ್ಯರು ನನ್ನ ಜೊತೆಗೆ ಬಿ ಜೆ ಪಿಯನ್ನು ಸೇರ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ರಾಘವ್ ಚಡ್ಡಾ ಹೇಳಿದ್ದಾರೆ. ಅವ್ರ ಜೊತೆಗೆ ಬಿ ಜೆ ಪಿ ಸೇರ್ತಾ ಇರೋರು ಯಾರಾದರೆ ಸಂದೀಪ್ ಪಾಠಕ್, ಹರ್ಭಜನ್ ಸಿಂಗ್, ಸ್ವಾತಿ ಮಲಿವಾಲ್, ರಾಜೇಂದ್ರ ಗುಪ್ತಾ, ವಿಕ್ರಮ್ಜಿತ್ ಸಿಂಗ್ ಸಹಾನಿ. ರಾಘವ್ ಚಡ್ಡಾ ಸೌತ್ ಡೆಲ್ಲಿ ಇಲ್ಲಿ ಅವರು ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡಿದರು 2019ರಲ್ಲಿ. ಆಗ ಸೋಲನ್ನು ಕಂಡಿದ್ದರು. ನಂತರ 2020ರಲ್ಲಿ ವಿಧಾನಸಭೆಗೆ ಸ್ಪರ್ಧೆಯನ್ನು ಮಾಡಿದರು ರಾಜೇಂದ್ರ ನಗರ ಕ್ಷೇತ್ರದಿಂದ. ಅಲ್ಲಿ ಅವರು ಗೆದ್ದು ಮೊದಲನೇ ಬಾರಿ ಶಾಸಕರಾದರು. ನಂತರ 2022ರಲ್ಲಿ ಪಂಜಾಬ್ನಿಂದ ಇವರಿಗೆ ರಾಜ್ಯಸಭೆಗೆ ಸ್ಪರ್ಧೆ ಮಾಡಲಿಕ್ಕೆ ಪಕ್ಷ ಅವಕಾಶವನ್ನು ಮಾಡಿಕೊಟ್ಟಿತ್ತು. ಆಗ ಅವಿರೋಧವಾಗಿ ಆಯ್ಕೆಯಾದರು. ರಾಘವ್ ಚಡ್ಡಾ ಅವ್ರ ಜೊತೆ ಸೇರ್ತಕ್ಕಂಥ ಪ್ರಮುಖರ ವಿವರವನ್ನು ನೋಡಿ. ಸಂದೀಪ್ ಪಾಠಕ್ ಇವರು IITಯಲ್ಲಿ ಪ್ರಾಧ್ಯಾಪಕರು. ಒಂದು ರೀತಿಯಲ್ಲಿ ಇವರನ್ನು ಆಮ್ ಆದ್ಮಿ ಪಕ್ಷದ ಚಾಣಕ್ಯ ಅಂತಲೇ ಕರಿತಾ ಇದ್ದರು. ಈ ಹಿಂದೆ ಪಂಜಾಬ್ ಚುನಾವಣೆಯಲ್ಲಿ ಏನು ಆಮ್ ಆದ್ಮಿ ಪಕ್ಷ ಗೆದ್ದಿತ್ತು 2022ರಲ್ಲಿ, ಆಗ ಇವರ ಏನು ಕಾರ್ಯತಂತ್ರ ಮಾಡಿದ್ರು ಸಂದೀಪ್ ಪಾಠಕ್, ಅದೇ ಕಾರಣ ಆಗಿತ್ತು ಅಂತ ಹೇಳಲಾಗ್ತಾ ಇದೆ. ಇವರು ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಯಾಗಿಯೂ ಸಹ ಇದ್ದರು. ಇವರು ಸಹ ಆಮ್ ಆದ್ಮಿ ಪಕ್ಷವನ್ನು ತೊರೆದು ಬಿ ಜೆ ಪಿನ ಸೇರ್ತಾ ಇದ್ದಾರೆ. ಇನ್ನು ಹರ್ಭಜನ್ ಸಿಂಗ್ ನಿಮಗೆ ಗೊತ್ತೇ ಗೊತ್ತು, ಕ್ರಿಕೆಟ್ ಆಟಗಾರ, ಜನಪ್ರಿಯ. ಅವರನ್ನು ರಾಜ್ಯಸಭೆಗೆ ಕಳಿಸಲಾಗಿತ್ತು ಆಮ್ ಆದ್ಮಿ ಪಕ್ಷ. ಅವರು ಸಹ ಬಿಟ್ಟು ಹೋಗ್ತಾ ಇದ್ದಾರೆ. ಸ್ವಾತಿ ಮಲಿವಾಲ್ ದೆಹಲಿಯಿಂದ ರಾಜ್ಯಸಭೆಗೆ ಆಯ್ಕೆಯಾದರು. ಇವರು ದೆಹಲಿ ಮಹಿಳಾ ಆಯೋಗದ ಮಾಜಿ ಅಧ್ಯಕ್ಷೆ. ಆದರೆ ಅವರು ಕೆಲ ದಿನಗಳಿಂದ ಆಮ್ ಆದ್ಮಿ ಪಕ್ಷದ ಜೊತೆಗೆ ಭಿನ್ನಾಭಿಪ್ರಾಯವನ್ನು ಹೊಂದಿದ್ರು. ಸ್ವಾತಿ ಮಲಿವಾಲ್ ಅವರು ಭಿನ್ನಾಭಿಪ್ರಾಯ ಹೊಂದಿದ್ರು. ಅದರಲ್ಲೂ ಏನು ಮುಖ್ಯಮಂತ್ರಿ ಆಗಿದ್ದಂಥ ಕೇಜ್ರಿವಾಲ್ ಅವರನ್ನು ಭೇಟಿ ಮಾಡೋಕ್ಕೆ ಬಂದಂಥ ಸಂದರ್ಭದಲ್ಲಿ ದೊಡ್ಡ ಒಂದು ಸಿನಿಮೀಯ ಘಟನೆಯೇ ಆಗಿತ್ತು. ಅವ್ರನ್ನ ಭೇಟಿ ಮಾಡೋಕ್ಕೆ ಬಿಟ್ಟಿಲ್ಲ ಅಂಥೇಳಿ, ಅವರು PM ನನ್ನ ಮೇಲೆ ಹಲ್ಲೆ ಮಾಡ್ದ ಅಂತ ಹೇಳಿ ಭಾಳ ದೊಡ್ಡ ರಾಷ್ಟ್ರಾದ್ಯಂತ ಚರ್ಚೆ ಆದಂಥ ವಿದ್ಯಮಾನ ನಡೀತು. ಅವರು ಸಹ ಸೈಲೆಂಟ್ ಆಗಿದ್ದಾರೆ. ಈಗ ಅವರು ಸಹ ಬಿ ಜೆ ಪಿ ಸೇರ್ತಾ ಇದ್ದಾರೆ. ಇನ್ನು ಅಶೋಕ್ ಮಿತ್ತಲ್ ಇವರು ಜಲಂಧರ್ಲಿರ್ತಕ್ಕಂಥ ಲವ್ಲಿ ಪ್ರೊಫೆಷನಲ್ ಯೂನಿವರ್ಸಿಟಿಯ ಸಂಸ್ಥಾಪಕ ಮತ್ತು ಚಾನ್ಸಲರ್. ವಿಶೇಷ ಏನಂದರೆ, ರಾಜ್ಯಸಭೆಯಲ್ಲಿ ರಾಘವ್ ಚಡ್ಡಾ ಅವರನ್ನು ಉಪನಾಯಕ ಸ್ಥಾನದಿಂದ ಏನು ಕೆಳಗಿಳಿಸಿತ್ತು ಆಮ್ ಆದ್ಮಿ ಪಕ್ಷ, ಆ ಸ್ಥಾನಕ್ಕೆ ಅಶೋಕ್ ಮಿತ್ತಲ್ ಅವರನ್ನು ನೇಮಕ ಮಾಡಿತ್ತು. ಈಗ ಅವರು ಸಹ ಬಿ ಜೆ ಪಿ ಸೇರ್ತಾ ಇದ್ದಾರೆ.
ಇನ್ನು ವಿಕ್ರಮ್ಜಿತ್ ಸಿಂಗ್ ಸಾಹ್ನಿ ಇವರು ಸನ್ ಫೌಂಡೇಶನ್ನ ಸಂಸ್ಥಾಪಕ, ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು, ಪಂಜಾಬ್ನ ಅಂತಾರಾಷ್ಟ್ರೀಯ ಪಂಜಾಬಿ ಚೇಂಬರ್ ಆಫ್ ಕಾಮರ್ಸ್ನ ಅಧ್ಯಕ್ಷರು ಸಹ ಹೌದು. ಅವರು ಸಹ ಬಿಡ್ತಾ ಇದ್ದಾರೆ. ಇನ್ನು ರಾಜೇಂದ್ರ ಗುಪ್ತಾ ಉದ್ಯಮಿ, ಟ್ರೆಡೆಂಟ್ ಗ್ರೂಪ್ ಎನ್ನುವ ಈ ಕೈಗಾರಿಕಾ ಸಂಸ್ಥೆಯ ಸ್ಥಾಪಕ ಮತ್ತು ಅಧ್ಯಕ್ಷ, ಇವರು ಸಹ ಆಮ್ ಆದ್ಮಿ ಪಕ್ಷವನ್ನು ಬಿಟ್ಟು ಬಿ ಜೆ ಪಿಯನ್ನು ಸೇರ್ತಾ ಇದ್ದಾರೆ. ಇವರೆಲ್ಲರೂ ಬಿ ಜೆ ಪಿಗೆ ಸೇರ್ತಾ ಇರೋದಕ್ಕೆ ಆಮ್ ಆದ್ಮಿ ಪಕ್ಷದ ಪ್ರಮುಖರು ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದ್ದಾರೆ. ಅರವಿಂದ್ ಕೇಜ್ರಿವಾಲ್ ಹೇಳಿದ್ದಾರೆ, ಬಿ ಜೆ ಪಿ ಮತ್ತೊಮ್ಮೆ ಪಂಜಾಬಿಗಳಿಗೆ ಮೋಸ ಮಾಡಿದೆ ಅಂತ. ಇವರೆಲ್ಲರೂ ಪಂಜಾಬ್ನಿಂದ ಆಯ್ಕೆಯಾಗಿ ಬಂದವರು. ಅವರನ್ನು ತಮ್ಮ ಪಕ್ಷಕ್ಕೆ ಸೇರಿಸ್ಕೊಳ್ಳೋ ಮೂಲಕ ಪಂಜಾಬಿಗಳಿಗೆ ಬಿ ಜೆ ಪಿ ಅನ್ಯಾಯ ಮಾಡಿದೆ ಅಂತೇಳಿ ಅರವಿಂದ್ ಕೇಜ್ರಿವಾಲ್ ಹೇಳಿದ್ದಾರೆ. ಪಕ್ಷಾಂತರ ಮಾಡಿರೋದು ಕೇವಲ ರಾಜಕೀಯ ಬದಲಾವಣೆಯಲ್ಲ, ಬದಲಾಗಿ ಇದು ಪಂಜಾಬಿನ ಜನತೆಗೆ ಮಾಡಿದಂಥ ದ್ರೋಹ ಅಂತ ಹೇಳಿದ್ದಾರೆ. ಇನ್ನು ರಾಜ್ಯಸಭಾ ಸದಸ್ಯ ಸಂಜಯ್ ಸಿಂಗ್ ಇವರು ಭಾಳ ಕಟುವಾಗಿ ಟೀಕೆಯನ್ನು ಮಾಡಿದ್ದಾರೆ. ಈ ವಿದ್ಯಮಾನವನ್ನು ಬೆನ್ನಿಗೆ ಚೂರಿ ಹಾಕಿದ್ದಾರೆ ಅಂತ ಹೇಳಿದ್ದಾರೆ. ಚಿಕ್ಕ ವಯಸ್ಸಿನಲ್ಲೇ ರಾಘವ್ ಚಡ್ಡಾ ಅವರಿಗೆ ಶಾಸಕ, ಸಂಸದ ಸ್ಥಾನ ಎಲ್ಲವನ್ನೂ ಕೊಟ್ಟಿತ್ತು. ಪಂಜಾಬಿನ ಜನ ಪ್ರೀತಿಯಿಂದ ಸಂಸತ್ತಿಗೆ ಕಳಿಸಿದರು. ಆದರೆ ಈಗ ಇವರು ಬಿ ಜೆ ಪಿ ಮಡಲಿಗೆ ಹೋಗಿ ಬಿದ್ದಿದ್ದಾರೆ. ಇದು ಪಂಜಾಬ್ ಜನತೆಗೆ ಮಾಡಿದ ದ್ರೋಹ ಅಂತ ಹೇಳಿದ್ದಾರೆ. ಇದನ್ನು ಆಪರೇಷನ್ ಕಮಲ ಏನಿದೆ, ಆಪರೇಷನ್ ಕಮಲ ಇಡಿ, ಸಿ ಬಿ ಐ ಇತ್ಯಾದಿಗಳನ್ನು ಬಳಸ್ಕೊಂಡು ಆಪರೇಷನ್ ಕಮಲದಂಥ ಕ್ರಿಯೆಯನ್ನು ಮಾಡಿ ಇವರೆಲ್ಲರನ್ನೂ ಸಹ ಬುಟ್ಟಿಗೆ ಹಾಕ್ಕೊಂಡಿದೆ ಅಂತ ಹೇಳಿ ಸಂಜಯ್ ಸಿಂಗ್ ಹೇಳಿದ್ದಾರೆ. ಪಂಜಾಬಿನ ಆಮ್ ಆದ್ಮಿ ಘಟಕನೂ ಸಹ ಇದರ ಬಗ್ಗೆ ಭಾಳ ಟೀಕೆಯನ್ನು ಮಾಡಿದೆ. ಪಂಜಾಬ್ ಜನತೆ ಇವರ ದ್ರೋಹವನ್ನು ಯಾವತ್ತೂ ಕ್ಷಮಿಸಲ್ಲ ಅಂತ ಹೇಳಿದೆ. ಈ ಹಿಂದೆ ರಾಘವ್ ಚಡ್ಡಾ ಅವ್ರನ್ನ ಉಪನಾಯಕ ಸ್ಥಾನದಿಂದ ಕೆಳಗಿಳಿಸಿದಾಗ ಅಶೋಕ್ ಮಿತ್ತಲ್ ಒಂದು ಮಾತು ಹೇಳಿದರು, ಇದು ಬಿಡಿ ನಾರ್ಮಲ್, ಇದು ಒಂದು ಸಾಮಾನ್ಯ ಪ್ರಕ್ರಿಯೆ ಅಂತ ಹೇಳಿದ್ರು. ಈಗ ಅವರೇನೆ ಆಮ್ ಆದ್ಮಿ ಪಕ್ಷವನ್ನು ಬಿಟ್ಟು ಬಿ ಜೆ ಪಿಯನ್ನು ಸೇರಿದ್ದಾರೆ. ಹಾಗಾಗಿ ಈ ವಿದ್ಯಮಾನ ಏನಿದೆ ಇದು ರಾಷ್ಟ್ರಾದ್ಯಂತ ಒಂದು ಚರ್ಚೆಗೆ ಕಾರಣ ಆಗಿದೆ. ಅಶೋಕ್ ಮಿತ್ತಲ್ ಅವ್ರ ಮೇಲೆ ಕೆಲ ದಿನಗಳ ಹಿಂದೆ ಇಡಿ ದಾಳಿ ಆಗಿತ್ತು. ಈ ಎಲ್ಲ ವಿದ್ಯಮಾನಗಳನ್ನು ನೋಡಿದಾಗ ಇವರನ್ನು ಬಿ ಜೆ ಪಿಗೆ ಕರೆತರಬೇಕು ಅಂತಕ್ಕಂಥ ಪ್ರಯತ್ನ ನಿರಂತರವಾಗಿ ನಡೀತಾ ಇತ್ತು. ಹಾಗಾಗಿ ಇವರೆಲ್ಲ ಸೈಲೆಂಟ್ ಆಗಿದ್ದರು. ರಾಘವ್ ಚಡ್ಡಾನೂ ಸಹ ಸೈಲೆಂಟ್ ಆಗಿದ್ದರು. ಒಂದು ವರ್ಷದಿಂದಲೇ ನಡೀತಾ ಇದ್ದಂಥ ಪ್ರಕ್ರಿಯೆ ಇದು. ಆ ಕಾರಣಕ್ಕಾಗಿ ರಾಘವ್ ಚಡ್ಡಾ ಲೋಕಸಭೆಯಲ್ಲೇ ಮಾತಾಡಬೇಕಾದ್ರೆ ಬಿ ಜೆ ಪಿಗೆ ಹಾರ್ಮ್ ಆಗೋಂಥ, ನೋವಾಗ್ತಕ್ಕಂಥ ಯಾವುದೇ ಟೀಕೆಗಳನ್ನು ಮಾಡ್ತಾ ಇದ್ದಿಲ್ಲ. ಅವರು ತುಂಬ ಸಾಫ್ಟ್ ಟಾರ್ಗೆಟ್ಗಳನ್ನು ಬಳಸ್ಕೊಂಡು ಈ ಸ್ವಿಗ್ಗಿ ಕೆಲಸಗಾರರಾಗಿರ್ಬೋದು ಅಥವಾ ಉಳಿಕೆ ಡಾಟಾವನ್ನು ಬಳಸಿ ಅಂತ ಆಗಿರ್ಬೋದು, ಈ ಥರದ ವಿಷಯಗಳ ಬಗ್ಗೆನೇ ಮಾತಾಡ್ತಾಯಿದ್ರು. ಯಾವತ್ತೂ ಸಹ ಕೇಜ್ರಿವಾಲ್ ಅವರ ಪರವಾಗಿ, ಅವರು ಜೈಲಲ್ಲಿದ್ದಂಥ ವಿಷಯವಾಗಿ ಏನು ಆಮ್ ಆದ್ಮಿ ಪಕ್ಷ ಟೀಕೆ ಮಾಡ್ತಾ ಇತ್ತು, ಭ್ರಷ್ಟಾಚಾರ ಅಂಥೇಳಿ, ಇದೆಲ್ಲದರ ಬಗ್ಗೆ ಯಾವತ್ತೂ ಸಹ ರಾಘವ್ ಚಡ್ಡಾ ಮಾತೇ ಆಡಿಲ್ಲ. ಭಾಳಷ್ಟು ಜನ ವಿಶ್ಲೇಷಣೆ ಮಾಡ್ತಾಯಿದ್ರು ಬಿ ಜೆ ಪಿ ಸೇರ್ತಾರೆ ಅಂಥೇಳಿ. ಅಂತಿಮವಾಗಿ ಅದು ಸತ್ಯ ಆಗಿದೆ. ಈಗ ರಾಘವ್ ಚಡ್ಡಾ ಬಿ ಜೆ ಪಿಯನ್ನೇ ಸೇರಿದ್ದಾರೆ. ಜೊತೆಗೆ 6 ಜನ ಬಿ ಜೆ ಪಿ ಸೇರಿದ್ದಾರೆ. ಈ ಮೂಲಕ ರಾಷ್ಟ್ರ ರಾಜಕಾರಣದಲ್ಲಿ ಒಂದು ಭಾಳ ಪ್ರಮುಖವಾದಂಥ ಬೆಳವಣಿಗೆ ಆಗಿದೆ. ಮತ್ತು ಈ 6 ಜನ ಆಮ್ ಆದ್ಮಿ ಪಕ್ಷವನ್ನು ತೊರೆದು ಬಿ ಜೆ ಪಿಗೆ ಸೇರಿರೋದ್ರಿಂದ ಆಮ್ ಆದ್ಮಿ ಪಕ್ಷಕ್ಕೆ ಒಂದು ದೊಡ್ಡ ಪೆಟ್ಟು ಬಿದ್ದಿದೆ ಅಂತಲೇ ಹೇಳ್ಬೋದು.